ಗೌತಮ್, ಕ್ಯಾರೆಟ್ ಎಲ್ಲ ನೀನೇ ತಿಂದ್ಬಿಟ್ರೆ ಅಡ್ಗೆಗೆ ಏನಪ್ಪ ಮಾಡೋದು? ಏನಪ್ಪ ಮಾಡೋದು ಅಂದ್ರೆ ಬೇರೆ ಹೆಚ್ಚೋದಷ್ಟೇ. ಕರೆಕ್ಟ್. ಅದು ಅಲ್ಲದೆ ಅಪ್ಪಣ್ಣ, ಅಡಿಗೆ ಆದ್ಮೇಲೆ ಇವನ್ನೆಲ್ಲ ಇವನೇ ತಾನೇ ತಿನ್ನೋದು. ಅದ್ರ ಬದ್ದು ಈಗಲೇ ತಿನ್ಕೊಳ್ಳಿ ಬಿಡು. ಆನಂದ್, ಹೌದು, ಇವತ್ತೇನಪ್ಪ ಪ್ರೋಗ್ರಾಮು? ಆಫೀಸ್ಗೆ ಹೋಗೋ ಪ್ಲಾನ್ಸ್ ಇದೆಯಾ ಇಲ್ಲ ರಜಾನಾ? ಆಫೀಸ್ಗೆ ಹೋಗೋ ಪ್ಲಾನ್ಸ್ ಇದೆ, ಬಟ್ ಯಾಕೋ ಮೂಡಿಲ್ಲ. ಸೊ ಆಫೀಸ್ಗೆ ಹೋಗ್ಬಾರ್ದು ಅಂತ ಅನ್ಕೋತಾ ಇದ್ದೀನಿ. ಅಂದ್ರೆ ಇವತ್ತು ನನಗೂ ರಜಾನೇ. ಅಲ್ಲ, ಬಾಸೆ ಬಂಕ್ ಹಾಕ್ತಿದಾರೆ ಅಂದ್ಮೇಲೆ ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ? ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗೋಗಿತ್ತು. ಒಂದು ಸಣ್ಣ ಬ್ರೇಕ್ ಬೇಕಾಗಿತ್ತು. ಮನೇಲಿ ಸ್ವಲ್ಪ ಆರಾಮಾಗಿರೋಣ ಅಂತ. ಥ್ಯಾಂಕ್ಸ್ ಗಳೇ, ಥ್ಯಾಂಕ್ಸ್. ಇದು ಆಮೇಲೆ ಆಫೀಸಲ್ಲಿ ನಮ್ಮ ಯುವ ಪ್ರತಿಭೆಗಳಿದಾರಲ್ಲ, ಜಯದೇವು, ಪಾರ್ಥ, ನಾವಿಲ್ದೇ ಇದ್ದಾಗ ಕಂಪ್ನಿನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋ ತಿಳ್ಕೊಬೇಕಲ್ಲ. ಅವ್ರಿಗೊಂದು ಅನುಭವ ಆಗುತ್ತೆ ಅಲ್ವಾ? ಅದಕ್ಕೆ ಕಣ್ಣನ ಮಗ ಕಣೋ ನೀನು. ಎಷ್ಟು ಚೆನ್ನಾಗಿ ತೇಪೆ ಆಗ್ತೀಯ ನೋಡು. ಆಫೀಸ್ಗೆ ಹೋಗೋಕೆ ಸೋಂಬೇರ್ತನ, ಅದಕ್ಕೆ ಅವ್ರು ಕೆಲಸ ಕಲೀಲಿ ಅಂತ ರೀಸನ್ ಬೇರೆ. ಲೈ ಸ್ಮೂತ್ ಕ್ರಿಮಿನಲ್ ಕಣ ನೀನು, ಕಳ್ಳ. ಅಯ್ಯೋ ಇರ್ಲಿ ಬಿಡಿ ಗೌತಮರ. ಆಕ್ಚುಲಿ ನೀವು ಆಫೀಸ್ಗೆ ಹೋಗದೆ ಇಲ್ಲೇ ಇರ್ತೀರಾ ಅಂತ ಹೇಳಿದ್ರಲ್ಲ, ನನಗಂತೂ ತುಂಬಾ ಖುಷಿ ಆಯ್ತು. ನಾನೇ ಕೇಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ನೀವೇನು ಹೇಳ್ತೀರಾ ಅಂತ ನಾನು ಕೇಳಲಿಲ್ಲ. ನೀವ್ ಯಾಕೆ ಅನ್ಕೋತೀರಾ? ಕೇಳ್ಬೇಕಾಗಿತ್ತಾನೆ. ನಂಗೆ ಒಂದು ಸ್ಟ್ರಾಂಗ್ ರೀಸನ್ ಸಿಕ್ಕಿರೋದು. ಹೆಂಡತಿ ಕೇಳ್ತಾ ಇದಾರೆ, ಇವತ್ತೆಲ್ಲೂ ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ. ನೀವು ನನ್ನ ಹೆಂಡ್ತೀರಿ, ನೀವು ಅಧಿಕಾರನ ಬಳಸ್ಕೊಂಡು ನನಗೆ ಆರ್ಡರ್ ಮಾಡಬೇಕು, ರಜಾ ಹಾಕಿ ಅಂತ ದಬಾಯಿಸ್ಬೇಕು. ಆಗ ನಾವು ರಜಾ ಹಾಕ್ತಿವಿ. ಯಾರು, ನಾನಾ? ಅದಕ್ಕೆ ನೋಡಿದ್ರ, ಆಕ್ಚುಲಿ ರಜಾ ಹಾಕ್ಬೇಕು ಅಂತ ಇವನು ಮನ್ಸಲ್ಲಿದೆ, ಆದ್ರೆ ಅದು ನಿಮ್ಮ ಬಾಯಿಂದ ಬರ್ಬೇಕಂತೆ. ಎಂತ ಕಿಲಾಡಿ ಇರ್ಬೇಕು. ಅದ್ರಲ್ಲಿ ಏನೋ ತಪ್ಪಿದೆ? ಅವ್ರು ಹೇಳಿದ್ರೆ ನಾನು ಕನ್ಸಿಡರ್ ಮಾಡ್ತಾ ಇದ್ದೆ ಅಂತ ಹೇಳಿದೆ. ನೀನು ಎಲ್ಲದಕ್ಕೂ ಪೇಂಟ್ ಬಳಿಯಕ್ಕೆ ಬರಬೇಡ. ಪೇಂಟ್ ಬ್ರಷ್ ರೆಡಿ ಇಟ್ಕೊಂಡಿರ್ತೀಯ ಅಲ್ವಾ? ಏನಾದ್ರೂ ಒಂದು ಸಿಕ್ಕಿದ್ರೆ ಸಾಕು, ಹಾಗೆ ಬಣ್ಣ ಬರೆದ್ಬಿಡ್ತೀಯ. ಹೌದಪ್ಪ, ನಾನು ಪೇಂಟ್ ಮಾಡ್ತೀನಿ. ಏನಿವಾಗ ಯಾಕೋ ಅಷ್ಟೊಂದು ಉರ್ಕೋತಾ ಇದ್ಯಾ? ನಾನೆಲ್ಲ ಉರ್ಕೊಂಡೆ ನೋಡಿ, ಇವಾಗ್ಲೂ ಉರ್ಕೊಂಡೆ. ಪ್ಲೀಸ್, ಇಬ್ರು ದಯವಿಟ್ಟು ಜಗಳ ಆಡೋದು ನಿಲ್ಸಿ. ನೀವು ಜಗಳ ಆಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಆಚೆ ಹೋಗಿ ಆಡ್ಕೊಳ್ಳಿ, ನಾವು ಅಡ್ಗೆ ಮಾಡ್ಬೇಕಿಲ್ಲ. ಅದೆಲ್ಲ ಆಗಲ್ಲ ಕಣೆ, ನಾವಿಲ್ಲೇ ಜಗಳ ಆಡೋದು. ಬೇಕಾದ್ರೆ ಅಡಿಗೆ ನೀವು ಆಚೆ ಹೋಗಿ ಮಾಡಿ. ಒಳ್ಳೆ ಚೆನ್ನಾಗಿತ್ತು. ಜಗಳನೂ ಆಡಬಾರ್ದು, ತಿನ್ಲೂಬಾರ್ದು ಅಂದ್ರೆ ಬಹಳ ಕಷ್ಟ ಆಗತ್ತಪ್ಪ ನಮಗೆ. ಅಟ್ಲೀಸ್ಟ್ ಒಂದು ಸೌತೆಕಾಯಿ ಹಚ್ಕೊಡು, ಅದನ್ನಾದ್ರೂ ತಿಂತಾ ಇರ್ತೀನಿ ಟೈಮ್ ಪಾಸ್ಗೆ. ಸೌತೆಕಾಯಿ ಇಲ್ಲ, ಕ್ಯಾರೆಟೇ ತಿನ್ನಪ್ಪ. ಥ್ಯಾಂಕ್ ಯು ಡಾರ್ಲಿಂಗ್. ಅಂತೂ ನನ್ನ ಜೊತೆ ಜಗಳ ಆಡಿ ಕ್ಯಾರೆಟ್ ಗಿಟ್ಟಿಸ್ಕೊಂಬಿಟ್ಟ. ಏನೋ ಮಾಡೋಕ್ಕಲ್ಲಪ್ಪ, ಹೊಟ್ಟೆಪಾಡು. ಏನಂದ್ರೆ ಹೊಟ್ಟೆ ಪಾಡ? ದೊಡ್ಡ ಹೊಟ್ಟೆಪಾಡು.